श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षो जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 3 कर्मयोग ಸಂಪುಟ 17 ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಘ ಸಮಾಚರ। ಸ್ವಧರ್ಮಾನುಸಾರವಾಗಿ ಪ್ರಾಪ್ತವಾದ ಕರ್ಮದ ಹೊರತಾಗಿ ಬೇರೆ ಕರ್ಮಗಳು ಜನರಿಗೆ ಬಂಧನಕ್ಕೆ ಕಾರಣವಾಗುತ್ತವೆ। ಆದ್ದರಿಂದ ಹೇ ಅರ್ಜುನ, ಕರ್ಮಫಲದ ವಿಷಯದಲ್ಲಿ ಅನಾಸಕ್ತನಾಗಿ ಕರ್ಮ ಮಾಡು। ಸ್ವಧರ್ಮೂಜೋ ಬಾಪ ತೋಚಿ ನಿತ್ಯಯಜ್ಞೂ ಜಾಣಪ ಮಣೋನಿ ವರ್ತತ ತೇಥ ಪಾಪ ಸಂಚಾರೂ ನಾಹಿ। ಹೇ ಅರ್ಜುನ, ನಮಗೆ ಸ್ವಧರ್ಮವು ತಿಳಿಯಬೇಕು, ಅದೇ ನಿತ್ಯ ಯಜ್ಞವು, ಆದ್ದರಿಂದ ಮಾಡಲಾಗಿ ಅದರ ಅನುಷ್ಠಾನವು ಪಾಪ ಹತ್ತಲಾರದು। ಹೇ ಅರ್ಜುನ, ನಮಗೆ ನಮ್ಮ ಸ್ವಧರ್ಮವೇ ನಿತ್ಯ ಯಜ್ಞವೆಂದು ತಿಳಿಯಬೇಕು, ಆದ್ದರಿಂದ ಅದರ ಅನುಷ್ಠಾನ ಮಾಡಿದರೆ ಪಾಪ ಹತ್ತಲಾರದು। ಹಾ ನಿಜ ಧರ್ಮೂ ಜೈ ಸಾಂಡೆ ಅನೇಕುಕರ್ಮಿ ರತಿ ಘಡೆ ತೈಚಿ ಬಂಧು ಪಡೆ ಸಂಸಾರಿಕೂ। ಈ ರೀತಿಯಾದ ಸ್ವಧರ್ಮ ಬಿಟ್ಟವನಿಗೆ ಆಸಕ್ತಿಯಾಗುವುದು ಕುಕರ್ಮದೊಳಗೆ, ಬಂಧನ ಉಂಟಾಗುವುದವನಿಗೆ ಸಾಂಸಾರಿಕ। ಈ ರೀತಿಯಾದ ಸ್ವಧರ್ಮ ಬಿಟ್ಟವನಿಗೆ ಕುಕರ್ಮದೊಳಗೆ ಆಸಕ್ತಿಯಾಗುವುದು, ಅವನಿಗೆ ಸಾಂಸಾರಿಕ ಬಂಧನ ಉಂಟಾಗುವುದು। ಮಣೋನಿ ಸ್ವಧರ್ಮಾನುಷ್ಠಾನ ತೇ ಅಖಂಡ ಯಜ್ಞ ಯಾಜನ ಜೋ ಕರೀತಯ ಬಂಧನ ಕಹೀಚ ನಾಹಿ। ಆದ್ದರಿಂದ ಸ್ವಧರ್ಮಾನುಷ್ಠಾನ ಅದೇ ಅಖಂಡ ಯಜ್ಞ ಯಾಜನ ಮಾಡುವವನಿಗೆ ಯಾವುದೇ ಬಂಧನ ಆಗುವುದೇ ಇಲ್ಲ। ಆದ್ದರಿಂದ ಹೇ ಅರ್ಜುನ, ಅವನಿಗೆ ಅದೇ ಅಖಂಡ ಯಜ್ಞಯಾಜನ ಆಗಿರುತ್ತದೆ। ಈ ರೀತಿಯಾದ ಸುಧರ್ಮಾನುಷ್ಠಾನ ಮಾಡುವವನಿಗೆ ಯಾವುದೇ ಬಂಧನ ಆಗುವುದೇ ಇಲ್ಲ। ಹಾ ಲೋಕು ಕರ್ಮೆ ಬಾಂಧಿಲ ಜೋ ಪರತಂತ್ರ ಭೂತಲ ತೋ ನಿತ್ಯ ಯಜ್ಞಾತೆ ಚುಕಲ ಮಣೋನಿಯಾ। ಜನರು ಹೊಂದಿರುವರು ಕರ್ಮ ಬಂಧನವನ್ನು, ಹೊಂದಿರುವರು ಪರಾಧೀನತೆಯನ್ನು, ತಪ್ಪಿರುವರು ಅರ್ಜುನ ಅವರು ನಿತ್ಯ ಯಜ್ಞವನ್ನು। ಆದ್ದರಿಂದ ಜನರು ಕರ್ಮ ಬಂಧನ ಹೊಂದಿರುವರು, ಅದರಿಂದ ಪರಾಧೀನತೆ ಹೊಂದಿರುವರು। ಆದ್ದರಿಂದ ಹೇ ಅರ್ಜುನ, ಅವರು ನಿತ್ಯ ಯಜ್ಞವನ್ನು ತಪ್ಪಿರುವರು। आता एची विषी पार्था तुझ सांगेन एकमी कथा जय सृष्ट्यादी संस्था ಬ್ರಹ್ಮೇನಿ ಕೇಳಿ। ಆದ್ದರಿಂದ ಈ ವಿಷಯದಲ್ಲಿ ಹೇಳಿರುವೆನೊಂದು ವಿವರಣ ನಿನಗಿಲ್ಲಿ, ಸೃಷ್ಟ್ಯಾದಿ ನಿರ್ಮಾಣವನ್ನಿಲ್ಲಿ ಬ್ರಹ್ಮದೇವ ಮಾಡಿದ್ದು। ಈ ವಿಷಯದಲ್ಲಿ ಬ್ರಹ್ಮದೇವರು ಮಾಡಿದ ಸೃಷ್ಟ್ಯಾದಿ ನಿರ್ಮಾಣದ ವಿಷಯವಾಗಿ ಒಂದು ವಿವರಣೆ ಹೇಳುವೆನು.
सद्गुरुनाथ महाराज की जय। जय जय रघुवीर समर्थ। श्री पंढरीनाथ महाराज की जय। जय जय रघुवीर समर्थ।